ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ, ಅದೇ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ, ಅದೇ ಥರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ MLAಗಳು ಎಂ ಪಿಗಳಿಗೆ ವಿನಂತಿ ಮಾಡಿಸೋದಂದರೆ, ನಮ್ಮ ಖಾನಾಪುರ ತಾಲೂಕು ನಾವು ಇನ್ನೂ ಪಾರತಂತ್ರ್ಯ ಒಳಗೆ ಅದೇ ಒಂದು ನಮಗೆ ಅನಿಸ್ತಾ ಇದೆ. ನೋಡ್ರಿ, ನಮ್ಮ ಇರ್ತಕ್ಕಂಥ ಶಾಲಿ ಹುಡುಗರಿಗೆ ಹಾದಿ ಇಲ್ಲ. ಕಳೆದ 75 ವರ್ಷ ನಾವು ಅಮೃತ ಮಹೋತ್ಸವವನ್ನು ಸ್ವತಂತ್ರ ದಿನಾಚರಣೆ ಮಾಡಿ ಆದ್ರೂ ಸಹಿತ ನಮ್ಮ ಊರಿಗೆ ಇನ್ನೂ ಬೇಸಿಕ್ ಸೌಲಭ್ಯಗಳು ಇಲ್ಲ. ಖಾನಾಪುರ ಒಂದು ನಾವು ಇನ್ನೂ ಪಾರತಂತ್ರ್ಯ ಒಳಗೆ ಅದೇ ಅಥವಾ ನಾವು ಬೇರೆ ಯಾವುದಂಥ ದೇಶದಲ್ಲಿ ಅದೇ ಅಥವಾ ಗ್ರಹದಲ್ಲಿ ಅದು ನಮಗೆ ಅನ್ನಿಸ್ತಾ ಇದೆ. ಯಾಕಂದ್ರಪ್ಪ, ಕರ್ನಾಟಕ ಇಡೀ ಭಾರತ ದೇಶದಲ್ಲಿನ ಪ್ರಗತಿಯಲ್ಲಿ ಭಾಳ ಮುಂದೆ ಇದೆ. ಆದರೆ ನಮ್ಮ ಖಾನಾಪುರ ತಾಲೂಕು ಇಡೀ ಇನ್ನೂ ಎಷ್ಟು ಹಿಂದೆ ಇದೆ ಅಂದರೆ ಇದರಿಂದ ನೀವು ಗುರುತು ಮಾಡಬಹುದು. ನಮ್ಮ ಊರಿಗೆ 75 ವರ್ಷ ಆದ್ರೇನು ಸಹಿತ ಇನ್ನೂ ನಮ್ಮ ಊರಿಗೆ ಹೋಗಾಕ ರೋಡ್ ಇಲ್ಲ. ಅದೇ ಥರ ನಮ್ಮ ಊರಿಗೆ ಯಾವುದು ಒಂದಂಥ ಬೇಸಿಕ್ ಸೌಲಭ್ಯಗಳು ಇಲ್ಲ. ನಮ್ಮ ಊರು ಕುನ್ಕಿಕೊಪ್ಪ ಊರು ಖಾನಾಪುರ ತಾಲೂಕು ಬೆಳಗಾಂ ಡಿಸ್ಟಿಕ್ದಲ್ಲಿ ಬರುತ್ತೆ. ಈ ಊರದಲ್ಲಿ ಕಳೆದ ನಮ್ಮ ಊರ ಜನಸಂಖ್ಯೆ 500 ಮಟ ನಮ್ಮ ಊರದ ಜನಸಂಖ್ಯೆ ಇದೆ. ಅದೇ ಥರ ನಮ್ಮ ಊರಿಗೆ ಯಾವ ಥರ ಒಂದು ಫೆಸಿಲಿಟಿ ಇಲ್ಲ. ಅದಕ್ಕೆ ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನೋಸ್ತದಂದರೆ, ನಮ್ಮ ಊರಿಗೆ ಒಂದು ತಕ್ಷಣ ಒಂದು ರೋಡ್ ಒಂದು ವ್ಯವಸ್ಥೆ ಮಾಡಿಕೊಡಬೇಕು. ನಮ್ಮ ಊರಿಗೆ ಯಾವುದು ಆದಂಥ ಫೆಸಿಲಿಟಿಗಳು ಇಲ್ಲ. ನಮ್ಮ ಹುಡುಗರು 5ನೇ ಮಟ್ಟ ಸ್ಕೂಲ್ ಇದೆ. ಮುಂದಿನ ಎಜುಕೇಷನ್ ಸಲುವಾಗಿ 4 ಕಿಲೋಮೀಟ್ರ್ ಇದೇ ರೋಡ್ ಹಿಡ್ಕೊಂಡು ರಾಡಿ ಒಳಗೆ ನಮ್ಮ ಹುಡುಗರು ಬೇಕ್ವಾಡ ಊರಿಗೆ ಶಾಲೆಗೆ ಹೋಗುವಂಥ ಪರಿಸ್ಥಿತಿ ಇದೆ. ಅದಕ್ಕೆ ಭಾಳ ಹುಡುಗರಿಗೆ ತೊಂದರೆ ಆಗ್ತಾಯಿದೆ. ಅದಕ್ಕೆ ದಯಮಾಡಿ ನಾವು ನಿಮ್ಮ ವಿಡಿಯೋ ಮುಖಾಂತರ ನಮ್ಮ ಊರದ ಒಂದು ಏನು ಸಮಸ್ಯೆ ಇದೆ ನಾವು ನಿಮಗೆ ಇಡೀ ಕರ್ನಾಟಕದಲ್ಲೇ ಇರ್ತಕ್ಕಂಥ ನನ್ನ ಅಣ್ಣ ತಂಗಿಯರಿಗೆ, ಅಕ್ಕ ತಂಗಿಯರಿಗೆ, ಅದೇ ಥರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೇವೆ. ಅದಕ್ಕೆ ದಯಮಾಡಿ ನಮಗೆ ಊರಿಗೆ ಒಂದು ರೋಡ್ ವ್ಯವಸ್ಥೆ ಮಾಡುವಂಥ ನೀವು ಪ್ರಯತ್ನ ಮಾಡಬೇಕು. ನಮ್ಮ ಊರಿಗೆ ಒಂದು ಡಾಂಬರೀಕರಣವಾದಂಥ ಒಂದು ಅಥವಾ ಶಿಶಿಯವಾದಂಥ ಒಂದು ರೋಡ್ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಿಮಗೆ ಇಲ್ಲಿ ನಾವು ವಿನಂತಿಸ್ತಾ ಇದ್ದೇನೆ. ನಮಸ್ಕಾರಗಳು. ಬೇಕೇ ಬೇಕು ರಸ್ತೆ ಶಾಂತಿ, ರಸ್ತೆ ಆದರೆ ಶಾಂತಿ. ಬೇಕೇ ಬೇಕು, ಬೇಕೇ ಬೇಕು. ಸುಮಾರು 500 ಜನಸಂಖ್ಯೆ ಹೊಂದಿರುವಂಥ ಕುನ್ಕಿಕೊಪ್ಪ ಗ್ರಾಮದಿಂದ ಬಿಡಿ ಖಾನಾಪುರ ಮುಖ್ಯ ರಸ್ತೆಯವರೆಗೆ ಸುಮಾರು 1.5 ಕಿಲೋಮೀಟರ್ ರಸ್ತೆ ಇದ್ದು, ಈ ರಸ್ತೆಯನ್ನು ಸುಮಾರು 50-60 ವರ್ಷಗಳಿಂದ ಈ ರಸ್ತೆಯಲ್ಲಿ ಸಂಚಾರ ಇದೆ. ಆದರೆ ಈ ರಸ್ತೆಯನ್ನು ಯಾವಾಗಲೂ ಕೂಡ ನಿರ್ಮಾಣ ಮಾಡಿಲ್ಲ. ಈ ಹಿಂದೆ ಕಳೆದ 3-4 ವರ್ಷಗಳ ಹಿಂದೆ ಈ ರಸ್ತೆಯನ್ನು ಮಂಜೂರು ಮಾಡಲಾಗಿದ್ದು, ಅನುದಾನ ಕೂಡ ಮಂಜೂರಾಗಿತ್ತು. ಆದರೆ ಕೆಲವು ಕಾರಣಾಂತರಗಳಿಂದ ಈ ರಸ್ತೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ. ಆದರೆ ಇಲ್ಲಿ ಪ್ರತಿನಿತ್ಯ ಸುಮಾರು ಒಂದು 100-200 ಜನ ಪ್ರತಿನಿತ್ಯ ಇಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಭಾಳಷ್ಟು ಸೈಕಲ್ ಮೋಟ್ರ್ಗಳಿರ್ಬೋದು, ಶಾಲಾ ವಿದ್ಯಾರ್ಥಿಗಳಿರ್ಬೋದು ಪ್ರತಿನಿತ್ಯ ಓಡಾಡುವಾಗ ಈ ರಸ್ತೆ ಮಳೆಗೆ ಹದಗೆಟ್ಟು ಹೋಗಿದ್ದು, ನಡ್ಕೊತ ಹೋಗಲಿಕ್ಕೂ ಕೂಡ ದುಸ್ತರವಾಗಿರುವಂಥ ಪರಿಸ್ಥಿತಿ ಇಲ್ಲಿರೋದ್ರಿಂದ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಕೆಲಸವನ್ನು ಮಾಡಬೇಕು. ಈ ರಸ್ತೆ ನಿರ್ಮಾಣ ಮಾಡದೆ ಹೋದರೆ ಇಲ್ಲಿರುವಂಥ ಕುಟುಂಬಗಳು ಅಕ್ಷರಶಃ ವಿದ್ಯೆಯಿಂದ ಮತ್ತು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗುವಂಥ ಒಂದು ಸನ್ನಿವೇಶ ಇದೆ. ಯಾಕಂತ ಹೇಳಿದರೆ ಇಲ್ಲಿರುವಂಥ ಈ ಕುನ್ಕಿಕೊಪ್ಪ ಗ್ರಾಮದ ಎಲ್ಲ ಜನಸಂಖ್ಯೆ ಏನಾದರೂ ಮೂಲಭೂತ ಸೌಕರ್ಯಗಳು ಏನು ಆಹಾರ ವಸತಿ ಏನಾದರೂ ಬೇಕಿದ್ದರೆ ಬೀಡಿಗೆ ಹೋಗಬೇಕು ಅಥವಾ ಖಾನಾಪುರಕ್ಕೆ ಹೋಗಬೇಕು. ಈ ರಸ್ತೆ ಒಂದೇ ಅವರಿಗೆ ಆಧಾರ ಇರೋದರಿಂದ ಈ ರಸ್ತೆ ಮೂಲಕನೇ ಅವರು ಸಂಚಾರ ಮಾಡಬೇಕು. ಜೊತೆಗೆ ಶಿಕ್ಷಣಕ್ಕೆ ಹೋಗಬೇಕಾಗಿರುವಂಥ ವಿದ್ಯಾರ್ಥಿಗಳು ಕೂಡ ಈ ರಸ್ತೆ ಮೂಲಕನೇ ಹೋಗಬೇಕು. ಈ ರಸ್ತೆ ನಿಜವಾಗೂ ಒಂದು ಥರ ಗುಡ್ಗಾಡದಲ್ಲಿ ಅವರು ಸಂಚಾರ ಮಾಡಿದಂಗೆ ಆಗ್ತಾಯಿದೆ. ಇಲ್ಲಿ ಹೋಗಲಿಕ್ಕೆ ಅವರಿಗೆ ಬಹಳ ಸಂಚಾರ ಕಷ್ಟವಾಗಿರೋದರಿಂದ ಈ ಕೂಡಲೇ ಸರ್ಕಾರ ಈ ಕಡೆಗೆ ಗಮನ ಹರಿಸಿ ಈ ರಸ್ತೆಯನ್ನು ಮಂಜೂರು ಮಾಡಬೇಕು. ರಸ್ತೆ ಅನುದಾನ ಮಂಜೂರಾಗಿದ್ದು ಕೂಡ ಈ ರಸ್ತೆಯನ್ನು ಮಾಡಲಿಕ್ಕೆ ಕೆಲವೊಂದಷ್ಟು ಜನ ತಕರಾರು ಮಾಡ್ತಾ ಇದ್ದಾರೆ. ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಈ ತಕರಾರು ಮಾಡುವಂಥವ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಿಕೊಡುವಂಥ ಕೆಲಸವನ್ನು ಮಾಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೇವೆ. ನಾ 8ನೇ ತರಗತಿ ಹೋಗ್ತೀನಿ. ನಮ್ದು ಕುನ್ಕಿಕೊಪ್ಪ ಊರಿದಲ್ಲಿ ಭಾಳ ರಸ್ತೆ ಹೊಲಸಾಗಿದೆ, ಗಾಡಿದು ಹೋಗೋಂಗಿಲ್ಲ. ನಾವು ಶಾಲೆಗೆ ಹೋಗ್ತೀವಿ, ನಮ್ಗೆ ಭಾಳ ತ್ರಾಸಾಗ್ತೀವಿ. ಅದಕ್ಕೆ ನಾವು ಶಾಲೆಗೆ ಹೋಗೋಲ್ಲ. ನಮ್ಮ ಒಡಿಲಿದ್ದು ನಮ್ಗೆ ಒಡ್ಯಾಕ್ತಾರು. ಅದಕ್ಕೆ ನಾವು ದಿನ ಆಡ್ಕೊಂಡು शाळेत होते. गावात कोण आहे का नाही रे? पंचायत आहेत ना? त्या सगळे मरल्यात म्हटलं.
बाहेरची लोक असं विचारायला सांगा गावात कोण हात का नाही ಕುಂಕುಪ್ ರೋಡ್ ಕುಂಕುಪ್ ಊರಿಗೆ ರೋಡ್ ಕುಂಕುಪ್ ಊರಿಗೆ ರೋಡ್ ನಮ್ಮ ಊರಿಗೆ ರೋಡ್ ನಮ್ಮ ರೋಡ ನಮ್ಮ ಹಕ್ಕ ನಮ್ಮ ರೋಡ ನಮ್ಮ ರೋಡ ನಮ್ಮ ರೋಡ ಕುಂಕುಪ್ ಊರಿಗೆ हाथ वर करून असं करा ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.